ಬಿಜೆಪಿಗರು ಅಸಲಿ ಗೋಡ್ಸೆಗಳು, ದೀಪಕ್ ಚಿಂಚೋರೆ ತಿರುಗೇಟು. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಬಿಜೆಪಿಗರು ಅಸಲಿ ಗೋಡ್ಸೆಗಳಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ನಕಲಿ ಗಾಂಧಿವಾದಿ ಎಂಬ ವ್ಯಂಗ್ಯಕ್ಕೆ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಧಾರವಾಡದಲ್ಲಿ ತಿರುಗೇಟು ನೀಡಿದ್ದಾರೆ. ಜನವರಿ 21ಕ್ಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಶೀರ್ಷಿಕೆಯಡಿಯಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಗಾಂಧಿ ಭಾರತ ಸಮಾವೇಶದ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಕಲಿ ಕಾಂಗ್ರೆಸ್ಸಿಗೆ ನಕಲಿ ಗಾಂಧಿವಾದಿ ನೇತೃತ್ವ ಎಂದು ವ್ಯಂಗ್ಯವಾಡಿದ್ರು. ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಧಾರವಾಡದಲ್ಲಿ ಮಾತನಾಡಿ, ನಾವು ನಕಲಿ ಗಾಂಧಿವಾದಿಗಳೆಂದು ಹೇಳುವ ಬಿಜೆಪಿಗರು ಅಸಲಿ ಗೋಡ್ಸೆಗಳಾಗಿದ್ದಾರೆ ಎಂದು ತಿರುಗೇಟು ನೀಡಿದ್ರು. ಈ ವೇಳೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಬಗ್ಗೆ ಮಾತನಾಡುತ್ತಾ, ಹೋರಾಟದಲ್ಲಿ ಕಾಣೆಯಾಗಿ ಪ್ರತ್ಯೇಕ ಪಾಲಿಕೆ ಘೋಷಣೆಯಾದ ಮೇಲೆ ನಾವೇ ಮಾಡಿದೆವು ಎನ್ನುವಂತೆ ಶಾಸಕ ಅರವಿಂದ್ ಬೆಲ್ಲದ್ ಬ್ಯಾನರ್ ಹಾಕಿಕೊಳ್ಳುತ್ತಾರೆ. ಅವರಿಗೆ ಅಷ್ಟೊಂದು ಕಾಳಜಿ ಇದ್ದರೆ ಧಾರವಾಡ ಮಹಾನಗರ ಪಾಲಿಕೆ ಪ್ರಸ್ತಾವನೆ ಕಳುಹಿಸಲಿ ಎಂದರು. ಈ ಸಂದರ್ಭದಲ್ಲಿ ರವಿ ಮಾಳ್ಗೇರ್, ಮೈಬೂಬ್ ಪಠಾಣ್, ವಸಂತ್ ಅರ್ಕಾಚಾರ್, ವೀರಣ್ಣ ಇರೇಶಿ, ಆನಂದ್ ಮುಷನವರ್ ಇನ್ನಿತರರು ಉಪಸ್ಥಿತರಿದ್ದರು. ಇವರು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿ, ಇವರು ಡೂಪ್ಲಿಕೇಟ್ ಕಾಂಗ್ರೆಸ್. ಇವರು ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಒಂದು ಸಮಾವೇಶ ಇದೆ. ಅದಕ್ಕೆ ಈ ಡೂಪ್ಲಿಕೇಟ್ ಕಾಂಗ್ರೆಸ್ಸಿಗೆ ನಕಲಿ ಗಾಂಧಿಗಳ ನೇತೃತ್ವ ಕೊಟ್ಟು ಮಾಡ್ತಾ ಇದ್ದಾರಲ್ಲ, ಇದು ಸರ್ಕಾರದ ದುಡ್ಡನ್ನು ಮೊದಲು ಒಂದು ಸರ್ತಿ ಮಾಡಿದರೆ ಅದು ದುರ್ದೈವದಿಂದ ಮನಮೋಹನ್ ಸಿಂಗ್ ಅವರ ದೇಹಾಂತ ಆಗಿ ಅದು ಪೋಸ್ಟ್ಪೋನ್ ಮಾಡಿದ್ದು. ಈಗ ಮತ್ತೆ ಅಷ್ಟೇ ದುಡ್ಡು ಖರ್ಚು ಮಾಡ್ತಾ ಇದ್ದಾರಲ್ಲ. ಎಲ್ಲರೂ ರಿಲೇಟಿವ್ ಇದಾರೆ, ನಮ್ಮ ಮಾರ್ಕೆಟ್ ಅಧ್ಯಕ್ಷರೇ, ಅವ್ರಿಗೆ ಕೇಳ್ರಿ. ನಾ ಹಂಗ ಅನ್ಎಥೆಂಟಿಕೇಟೆಡ್ ಮಾತಾಡೋದು. ಕರೋನಾ ಇದ್ದಾಗ ನಾಪತ್ತೆ ಆದವ, ಪ್ರತ್ಯೇಕ ಮಹಾನಗರ ಪಾಲಿಕೆ ಕೂಗಿದ್ದಾಗ ಸಿಗದೆ ಇದ್ದವ ಭಾಗ್ಯವಂತ ಎಮ್ಮೆಲ್ಯೆ. ಇವತ್ತಾದ್ಮೇಲೆ ನಾನ ಮಾಡೀನಿ ಅಂತಂದ್ರೆ ನಾ ಒಂದು ಸವಾಲ್ ಕೊಡ್ತೇನೆ, ಎಲ್ಲರೂ ಏನ ಮಾಡಿ ಹೋಗ್ತೇನೆ. ಈಗ ಸದ್ಯನ ಬೈಪರ್ಫಿಕೇಶನ್ ಮಾಡಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಧಾರವಾಡದ ಕಾರ್ಪೊರೇಟರ್ಸ್ ಇವತ್ತ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಲಿಂತೆ ಅಂದ್ರೆ ನೀವ್ ಮಾಡ್ಬೇಕು. ಇವತ್ತು ಸವಾಲ್ ಆಗ್ತೇನೆ ಬೆಲ್ಲದಾಗ ಒಂದು ಸವಾಲ್ ಏನಪ್ಪಾ, ಈಗ ಇದಾರಲ್ಲ ಮೆಂಬರ್ಸ್ ಎಲ್ಲ ಇದ್ರಾಗ ಬೈಪರ್ಫಿಕೇಶನ್ ಮಾಡಿ. ಇವತ್ತು ರೂಲಿಂಗ್ ನಾವಿದ್ದೇವೆ, ನಿನ್ನಿಂದ ಪ್ರಪೋಸಲ್ ಬರ್ಲಿ. MLA ಧಾರವಾಡದ MLA ಇದೆ, ನಿಮ್ಮಿಂದ ಪ್ರಪೋಸಲ್ ಬರ್ಲಿ. ಪ್ರತ್ಯೇಕ ಮಹಾನಗರ ಪಾಲಿಕೆ ನಾಳೆ ಬಿಲ್ಡಿಂಗ್ ಐತಿ, ಎಲ್ಲ ಐತಿ, ನಾಳೆ ಮಾಡ್ಲಿ ಸಿಟ್ಟಿಂಗ್. ಪ್ರತ್ಯೇಕ ಮಹಾನಗರ ಪಾಲಿಕೆ ಸಿಟ್ಟಿಂಗ್ ನಾಳೆ ಮಾಡ್ಲಿ. ಬರುವ ಮೇಯರ್ ಚುನಾವಣೆ ಒಳಗೆ 2 ಮೇಯರ್ ಆಗ್ಲಿ. ಬೆಲ್ಲದವರ ಹೋರಾಟ ಮಾಡ್ರಿ, ನಿಮ್ಮ ಪಕ್ಷಾತೀತವಾಗಿ ನಿಮ್ ಬೆಂದ ನಾ ಹಾಕ್ತೀನಿ. ಇವತ್ ನೀ MLA ಇದ್ರಿ, ಬರೇ ಆಸ್ತಿ ಮಾಡಿದ್ರ, ಶೋರೂಮ್ ಹೆಚ್ಚಿಗೆ ಮಾಡ್ಕೊಂತ ಹೋದ್ರ, ಶಿಕ್ಷಕಲ್ಲೇ ಹೊಲ ತಗೊಂತ ಹೋದ್ರ, ಜನರಿಗಾಗಿ ಸ್ಪಂದನೆ ಮಾಡುವಂತ ಕಾರ್ಯಕ್ರಮ ಮಾಡ್ರಿ. ನೀವು ಇವತ್ತ MLA ಆಗೋದ್ನಾಗ ಎಷ್ಟು ಆಸ್ತಿ ಇತ್ತು, ಇವತ್ತು ಎಷ್ಟೈತಿ ನಿಮ್ದು, ಇದು ಜನರಿಗೆ ತಿಳಿಸ್ತೀನಿ ನಾ. ಇವತ್ತು ಎಷ್ಟೈತಿ, ಇವತ್ತು ನಾವು ಕಾರ್ಪೊರೇಟರ್ ಇದ್ದಾಗ ಈಗ ಇದ್ದಾಗ ಎಷ್ಟೈತಿ ಅನ್ನೋದು ನಾವು ಓಪನ್ ಆಗಿ, ನೀವು ರೊಕ್ಕ ಮಾಡೋ ಮಷಿನ್ ಬಿಟ್ರೆ ಏನು ಮಾಡಿಲ್ಲ ಅಂತ ನಾವು ವ್ಯವಸ್ಥೆ ಮಾಡೇವಿ. ಎಲ್ಲ ಕೂಡಿ ಧಾರವಾಡಲಿಂದ ಸುಮಾರು ಒಂದು 5,000 ಜನ ಬರ್ತಾರ. ಅದ್ರಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರು ಕೂಡ್ತಾ ಇದ್ದಾರೆ. ಇದಕ್ಕೆ ಪ್ರತ್ಯೇಕ ನಮ್ಮ ಕ್ಷೇತ್ರದಿಂದ ಸುಮಾರು 3,000 to 3,500 ಜನ ಹೋಗ್ತಾರೆ. ಜೊತೆಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಒಳಗೆ ವಿಶೇಷವಾಗಿ ನಂತರ ದಿನದೊಳಗೆ ಬಂದಂತ ನಮ್ಮ ವೀರಣ್ಣ ಶೆಟ್ಟರ್ ಅವರು ಬಹಳ ಒಂದು ಕೆಲಸವನ್ನು ಮಾಡಿದ್ದಾರೆ. ಏನಂದ್ರೆ ಎಲ್ಲ ಕಾರ್ಪೊರೇಟರ್ನ ಪಕ್ಷಾತೀತವಾಗಿ ಎಲ್ಲವನ್ನೂ ಎಳೆದುಕೊಂಡು ಬಂದ್ರು. ಜೊತೆಗೆ ವಿರೋಧ ಪಕ್ಷದ ನಾಯಕ ಅಂತ ರಾಜಶೇಖರ ಕಂತಿ ಅವರನ್ನ ತಗೊಂಡು ಬಂದು ಇದಕ್ಕೆ ಚಾಲನೆಯನ್ನು ಕೊಟ್ಟರು. ಹಿಂದೆ ಸಾಕಷ್ಟು ನಮ್ಮಷ್ಟೇ ಹೆಚ್ಚು ಕೆಲಸವನ್ನು ಮಾಡಿದಂತ ವೀರಣ್ಣ ಶೆಟ್ಟರ್ ಅವರು ಕೂಡ ಈ ಸಂದರ್ಭದೊಳಗಿದ್ದಾರೆ. ಅವ್ರನ್ನ ಮರ್ತಿದ್ದೆ, ದಯಮಾಡಿ ಅವರು ಕೂಡ ಇದಕ್ಕೆ ಸಾಕಷ್ಟು ಮಾಡಿದ್ದಾರೆ. ನಮ್ಗಿಂತ ಜಾಸ್ತಿನೇ ಮಾಡಿದ್ದಾರೆ. ನಮ್ಮ ರಾಜಶೇಖರ ಕಂತಿ ಅವರಾಗಲಿ ತುಂಬಾ ತನುಮನದೊಂದಿಲ್ಲ. ಅವ್ರು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬೆಂಗಳೂರು ಓಡೇ ಹೋಗ್ಬಿಡ್ತಿದ್ರು. ರಾತ್ರಿ ಒಬ್ಬರೇ ಅಲ್ಲ, 18 ಮಂದಿ ಕಟ್ಕೊಂಡು ಹೋಗಿ ತುಂಬಾ ಶ್ರಮ ಪಟ್ಟಿದ್ದಾರೆ. ನಿಜವಾಗಿ ನಾವು ಏನು ಹೋರಾಟಗಾರ ಇದ್ದೀವಲ್ಲ, ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಅದ್ರ ಜೊತೆಗೆ ನಮ್ಮ ಶಾಸಕರಾದಂತ ವಿನಯ್ ಕುಲಕರ್ಣಿ ಅವರು ಮಾತ್ರ 100ಕ್ಕೂ 100 ಬಹಳ ಪ್ರಯತ್ನ ಮಾಡಿದ್ದಾರೆ. ಇವ್ರು ಬಂಡತನದಿಂದ ಇವ್ರು ಬಿಜೆಪಿ ಅವರು ನಾವು ಮಾಡಿ ಅಂತ ಮಕ್ಕಳು ನಕಲಿ ಗಾಂಧಿವಾದಿ ಇರ್ಬೋದು, ಅವ್ರ ಅಸಲಿ ಗೋಡ್ಸೆವಾದಿಗಳು.